6 ವರ್ಷಗಳ ಹಿಂದೆ ಅಯೋಧ್ಯ ಎಂಬ ಸುಂದರ ರಾಜ್ಯದಲ್ಲಿ ದಶರಥ ಮಹಾರಾಜ ರಾಜ್ಯಭಾರ ವಹಿಸಿಕೊಂಡಿದ್ದರು. ಅವರ ತಲೆಗೆ 3 ಮಹಾರಾಣಿಯರು, ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆ ಇದ್ದರು, ಆದರೆ ಮಕ್ಕಳಿಲ್ಲ. ಒಮ್ಮೆ ಅವರು ದೇವತೆಗಳನ್ನು ಆರಾಧನೆ ಮಾಡಿದರು, ಮತ್ತು ಅವರ ಪ್ರಾರ್ಥನೆ ಫಲವಾಯಿತು. ರಾಜನಿಗೆ 4 ಪುತ್ರರು ಜನಿಸಿದರು: ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ. ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ ತಮ್ಮ ಗುರು ವಶಿಷ್ಠ ಮುನಿಯ ಬಳಿ ವಿದ್ಯಾಭ್ಯಾಸ ಮಾಡಿದರು. ರಾಮನು ಪ್ರಜ್ಞಾವಂತನಾಗಿದ್ದರಿಂದ ಎಲ್ಲರೂ ಆತನನ್ನು ಗೌರವಿಸುತ್ತಿದ್ದರು. ಒಮ್ಮೆ ಮಹಾತಪಸ್ವಿಯಾದ ವಿಶ್ವಾಮಿತ್ರ ಮುನಿ ರಾಜನ ಬಳಿಗೆ ಬಂದು, ಅರಣ್ಯದಲ್ಲಿ ತೊಂದರೆ ನೀಡುತ್ತಿದ್ದ ರಾಕ್ಷಸರನ್ನು ಸೋಲಿಸಲು ರಾಮ ಮತ್ತು ಲಕ್ಷ್ಮಣನ ಸಹಾಯ ಕೇಳಿದರು. ರಾಜನು ಮನನೊಂದು ಅವರನ್ನು ಕಳಿಸಿದರು. ರಾಮ ಮತ್ತು ಲಕ್ಷ್ಮಣ ಶಕ್ತಿಶಾಲಿ ತಾಟಕ ರಾಕ್ಷಸಿಯನ್ನು ಸಂಹರಿಸಿದರು ಮತ್ತು ವಿಶಾಲವಾದ ಜ್ಞಾನ ಮತ್ತು ಶಸ್ತ್ರವಿದ್ಯೆಯನ್ನು ಪಡೆದರು. ವಿಶ್ವಾಮಿತ್ರ ಮುನಿ ರಾಮನನ್ನು ಮಿಥಿಲಾ ರಾಜ್ಯಕ್ಕೆ ಕರೆದೊಯ್ದರು. ಅಲ್ಲಿ ರಾಜ ಜನಕ ಸೀತಾ ಸ್ವಯಂವರವನ್ನು ಆಯೋಜಿಸಿದ್ದರು. ಮಹಾಶಕ್ತಿಯುತ ಶಿವನ ಧನುಸ್ಸು ಯಾರು ಎತ್ತಿ ತೂಗಬಹುದು ಎಂಬ ಪರೀಕ್ಷೆ ನಡೆದಿತು. ಎಲ್ಲಾ ರಾಜಕುಮಾರರು ಪ್ರಯತ್ನಿಸಿದರು, ಆದರೆ ಯಶಸ್ವಿಯಾಗಲಿಲ್ಲ. ಕೊನೆಗೆ ರಾಮನಿಗೆ ಅವಕಾಶ ದೊರಕಿತು. ಅವನು ಶಿವಧನುಸ್ಸನ್ನು ಸುಲಭವಾಗಿ ಎತ್ತಿ ಅದನ್ನು ಮುರಿದನು. ಇದರಿಂದ ಸೀತಾ ಸಂತೋಷಗೊಂಡು ರಾಮನಿಗೆ ವರವಾಗಿ ಆಯ್ಕೆಯಾದರು. ನಂತರ ರಾಮ ಮತ್ತು ಸೀತೆಯ ವೈಭವಶಾಲಿ ವಿವಾಹ ಆಯಿತು.